ನಾವು ಡಿ ಕೆ ಸುರೇಶ್, ಸತ್ಯವಾಗ್ಲೂ ಡಿ ಕೆ ಸುರೇಶ್. ಈ ಡಾಕ್ಟ್ರು ಅವರೆಲ್ಲ ಯಾರು ಇಲ್ಲ, ಅವರೆಲ್ಲ ಏನು ಜಯದೇವ ಹಾಸ್ಪಿಟ್ಲಲ್ಲಿ ಆಪರೇಷನ್ಗೆ ಅಷ್ಟೇ. ನಮ್ಗೇನಿದ್ರು ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷ. ಇಲ್ಲಿ ಮಾತ್ರ ಡಿ ಕೆ ಶಿವರೇಶ ಗೆಲ್ಲೋದು. 2 ಬಾರಿ ಗೆದ್ದಿದ್ರಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರ ಕೈಲಾದಷ್ಟು ಅವ್ರ ಕೈಲಿ ಏನು ಮಾಡ್ಬೋದು, ಸರ್ಕಾರ ಅಧಿಕಾರ ಇಲ್ಲದೆ ಹೋದ್ರು ಏನು ಮಾಡ್ಬೋದು ಅದನ್ನ ಮಾಡ್ತಾವ್ರೆ ಅವರು. ಈ ಸರಿನೂ ಅವರೇ ಗೆಲ್ಲೋರು. ಅಲ್ಲ, ಈಗ ನೀವೇ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಗೆದ್ದರೆ ರೈತರ ಪರವಾಗಿದೆ. ನಿಮ್ಮ ಮುಂದೆ ಕಾಂಗ್ರೆಸ್ ಗೆದ್ದರೆ ರೈತರ ಪರವಾಗಿರೋದು. ಬಿಜೆಪಿಯಿಂದ ನಿಮ್ಗೆ ಏನ ಇಂಥ ಅನುಕೂಲ ಆಗದೆ, ಇಂಥ ನಿಮ್ಮ ಮಾಡೋರು ಬಿಜೆಪಿ ತೋರಿಸ್ಕೊಡಿ. ಕಾಂಗ್ರೆಸ್ನೇ ಬಂದ್ರೇನೆ ದೇಶ ಉದ್ಧಾರ ಆಗೋದು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಂದ್ರೇನೆ ರೈತರು ಒಳ್ಳೇದಾಗೋದು. ನಮಗೆ ಡಿ ಕೆ ಸುರೇಶ ಗೆಲ್ಲೋದು. ನಮ್ಮ ಕ್ಷೇತ್ರದ ಬಗ್ಗೆ ಡಿ ಕೆ ಶಿವಕುಮಾರ್ ಸೂಟಬಲ್ ಕ್ಯಾಂಡಿಡೇಟು. ಸುರೇಶ್ ಡಿ ಕೆ ಸುರೇಶ್ ಗೆಲ್ತಾರೆ. 2 ಲಕ್ಷ ಸರ್, ಈ 10 ವರ್ಷಗಳ ಕಾಲ ಸಂಸದರಾಗಿದ್ದರು. ಈ ಭಾಗದಲ್ಲಿ ಅವ್ರ ಅಭಿವೃದ್ಧಿ ಕಾರ್ಯ ತುಂಬ ಮಾಡಿದ್ದಾರೆ ಸರ್. ಹಳ್ಳಿ ಕಡೆ ಎಲ್ಲ ನೀರು, ಕಾವೇರಿ ನೀರು ಬಿಟ್ಟಿದ್ದಾರೆ ಒಂದು 28 ಕೆರೆಗೆ. ಮತ್ತು ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ನಾವು ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಸ್ವಾಮಿ ನಾವು ಮಾಡಿದ್ರೆ ದೇಶ ಸೋದನೆ ಗೆಲ್ಲು, ದೇಶ ಸೋದನೆ ಗೆಲ್ಲು. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು, ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಯಾರು ಗೆಲ್ಬೋದು ಸರ್? ಸರ್, ಕಾಂಗ್ರೆಸ್ ನಮ್ಮ ಸರ್ಕಾರ ಕಾಂಗ್ರೆಸ್. ಸರ್, ಈಗ ಸಿದ್ದರಾಮಯ್ಯ ಸರ್ಕಾರ ಸರ್ ಬಡವರ ಪರವಾಗಿ ಕೈ ಹಿಡಿದಿದೆ ಸರ್. 5 ಗ್ಯಾರಂಟಿ ಇದೆ, ಕೈ ಹಿಡಿದೆಯಾ? ಹೌದು ಸರ್, ಪಕ್ಕ ಹಿಡಿತಾರೆ. ಅವ್ರು ಹೇಳಿರೋದೆಲ್ಲ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಂಡಸರು ಕುಡಿಯೋ ಮದ್ಯ ಬೆಲೆನ ಜಾಸ್ತಿ ಮಾಡಿ ಅದೇ ಮದ್ಯ ದುಡ್ಡನ್ನ ಹೆಂಗಸರಿಗೆ 2,000 ದುಡ್ಡು ಕೊಡ್ತಿದ್ದಾರೆ ಸರ್. ಅದೆಲ್ಲ ಸುಮ್ಮನೆ, ಅದೆಲ್ಲ ಏನಂದರೆ ಬಿ ಜೆ ಪಿ ಸರ್ಕಾರ ಇದ್ರೂ ಜಾಸ್ತಿ ಮಾಡ್ತಾರೆ, ಅದೇನು ಕಮ್ಮಿ ಮಾಡ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ಸರ್ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ರಾಹುಲ್ ಗಾಂಧಿ ಸರ್. ಈಗಿನ ರಾಜಕಾರಣಿಗಳು ಇಲ್ಲಿನ ಮತಯಾಚನೆ ಬಂದರೆ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಆಗಿರ್ಬೋದು, ಬಿ ಜೆ ಪಿಯಿಂದ ಸರ್, ಯಾರಾದರೂ ಬರಲಿ, ಒಳ್ಳೆ ಕೆಲಸ ಮಾಡಿದ್ರೆ ಸಾಕು ಅಷ್ಟೇ. ಕಾಂಗ್ರೆಸ್ ಬರಲಿ, ಕಾಂಗ್ರೆಸ್ ನನ್ನ ಪ್ರಕಾರ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಯಾರು ಗೆಲ್ಲಬಹುದು ಅಂತ ಈ ಭಾಗದಲ್ಲಿ? ಬೇರೆ ಕಡೆ ಯಾರು ಗೆಲ್ತಾರೋ ಗೊತ್ತಿಲ್ಲ ಸರ್. ಇಲ್ಲಿ ಮಾತ್ರ ಡಿ ಕೆ ಶಿವರೇಶ ಗೆಲ್ಲೋದು. 2 ಬಾರಿ ಗೆದ್ದಿದ್ರಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರ ಕೈಲಾದಷ್ಟು ಅವ್ರ ಕೈಲಿ ಏನು ಮಾಡ್ಬೋದು, ಸರ್ಕಾರ ಅಧಿಕಾರ ಇಲ್ಲದೆ ಹೋದ್ರು ಏನು ಮಾಡ್ಬೋದು ಅದನ್ನು ಮಾಡ್ತಾವ್ರೆ ಅವರು. ಈ ಸರಿನೂ ಅವರೇ ಗೆಲ್ಲೋರು. ಸರ್, ಈ ಭಾಗದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿದಂಥ ಲೀಡರ್ ಯಾರು? ಸದ್ಯಕ್ಕೆ ಇವಾಗ ಡಿ ಕೆ ಸುರೇಶೇ. ಕರ್ನಾಟಕದಲ್ಲಿ ಏನು ಇವರ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, 5 ಗ್ಯಾರಂಟಿ ಯೋಜನೆಗಳನ್ನ ತೊಗೊಂಡು ಬಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದ, ಅದು ಜನರ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಸ್ವಲ್ಪ ಪರವಾಗಿಲ್ಲ. ಅದು ಇಷ್ಟೊಂದು ಮಾಡಬೇಕಾಗಿರಲಿಲ್ಲ. ಬರೀ ಪೆಟ್ರೋಲ್ ಡೀಸೆಲ್ಲು ಗ್ಯಾಸು ಕಮ್ಮಿ ಮಾಡಿದ್ರೆ ಆಗೋದು. ಇಷ್ಟೊಂದು ಬೇಕಾಗಿರಲಿಲ್ಲ. ಈ ಬಸ್ಸು ಫ್ರೀ ಇವೆಲ್ಲ ಏನು ಬೇಕಾಗೇ ಇರಲಿಲ್ಲ. ಪೆಟ್ರೋಲ್ ಡೀಸೆಲ್ಲು ಗ್ಯಾಸ್ ಕಮ್ಮಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗೋದು. ಅದೊಂದು ಹೇಳ್ಬೋದು. ಅದು ಅವ್ರ ಇಷ್ಟ ಸರ್. ಅದು ಅವರು ಅಧಿಕಾರಕ್ಕೋಸ್ಕರ ಮಾಡ್ಕೊಂಡಿರೋದು ಅವರು. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಇದು ಮಾತ್ರ ಸುರೇಶ್ ಗೆಲ್ತಾರೆ ಅಷ್ಟೇ. ನಮಗೆ ಈ ಬಾರಿ ಕೇಂದ್ರದಲ್ಲಿ ಯಾರು ಅಧಿಕಾರವನ್ನು ಹಿಡ್ಕೊಂಡ್ರೆ ಈ ದೇಶದ ಪ್ರಗತಿ? ಕೇಂದ್ರದಲ್ಲಿ ನರೇಂದ್ರ ಮೋದಿನೇ ಆಗಬೇಕು. ಅವರಾದ್ರೇ ಅದೇ ದೇಶ ಪ್ರಗತಿಯಲ್ಲಿ ಇರ್ತದೆ. ಇಲ್ಲಿ ಮಾತ್ರ ಡಿ ಕೆ ಸುರೇಶ್ ಬರ್ತಾರೆ. 2014ರಿಂದ 2024ವರೆಗೂ ನರೇಂದ್ರ ಮೋದಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವ್ರು ಮಾಡೋರು ದೇಶಕ್ಕೆ ಒಳ್ಳೇದಾಗಿ. ಅವ್ರು ಬಂದ ಮೇಲೇ ದೇಶ ಇಷ್ಟು ಕಂಟ್ರೋಲಿಗೆ ಬಂದದ್ದು. ಅಲ್ಲ ಅವರೇ ಪ್ರಧಾನಿ ಆಗಲಿ, ಇಲ್ಲಿ ನಮ್ಮ ಸುರೇಶ್ ಬರಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಚುನಾವಣೆ ಯಾವುದು ಇಲ್ಲಿ ರೂಲಿಂಗ್ ಇರುತ್ತೋ ಅವರೇ MP ಇದ್ದರೆ ನಮಗೆ ಅನುಕೂಲ ಆಗುತ್ತೆ. ಸೊ ನನಗನ್ಸೋ ಮಟ್ಟಿಗೆ ಕಾಂಗ್ರೆಸ್ ಬರ್ಬೋದು. ಸರ್, ಕೆಲವೊಂದು ವಿದ್ಯಮಾನಗಳು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳು. ಸರ್, ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗ್ತಾ ಇದೆ. ಅಂದರೆ ಬರಲಿಕ್ಕೆ ಏನು ಚಾನ್ಸ್? ಇವಾಗ ಇಲ್ಲಿ ವರ್ಕೌಟ್ ಆಗಿದ್ರಿಂದಲೇ ಆಂಧ್ರಲ್ಲೂ ಬಂದಿರೋದು. ಅಂದರೆ ಇದು ತೆಲಂಗಾಣದಲ್ಲಿ. ಸೊ ಇವರು ಏನೋ ಈ ಸುನೀಲ್ ಕೊಣಗಳೆಲ್ಲ ಇದಾರಲ್ಲ, ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ ವರ್ಕ್ ಮಾಡೋದ್ರಿಂದ ಬರ್ಬೋದು ಅಂತ ನಾನು ಅನಿಸಿಕೆ ಇದೆ ಅಷ್ಟೇ. ಸರ್, ಕೆಲವು ಜನ ಏನು ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಂಡಸರು ಕೊಡುವ ಮದ್ಯದ ಬೆಲೆ ರೇಟ್ ಜಾಸ್ತಿ ಮಾಡಿ ಅದು ಹೆಂಗಸರು ಕೊಡ್ತಾರೆ, ಅದನ್ನ 2,000 ರೂಪಾಯಿ ನೋಟ ಅಂತ ಹೇಳ್ತಾರೆ. ಹೆಂಗಸರು ಗ್ಯಾರಂಟಿ ಕೊಡ್ತಾರೆ ಅಂದರೆ ಅವ್ರೇನು ಕಮಿಟ್ ಆಗಿದ್ದಾರೆ ಅದು ಕೊಟ್ಟಿದ್ದಾರೆ ಅಷ್ಟೇ. ಬೇರೆದರಲ್ಲಿ ಭ್ರಷ್ಟಾಚಾರ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಪೀಪಲ್. ಬಟ್ ನಮ್ಮ ಅನಿಸಿಕೆ, ಜನರಲ್ ಅನಿಸಿಕೆ ಏನಂದರೆ ಯಾವುದು ರೂಲಿಂಗ್ ಇರುತ್ತೋ ಅವ್ರು ಬಂದು ನಮಗೆ ಅನುಕೂಲ ಆಗ್ತದೆ. ಸರ್, ಈಗ ಈ ಭಾಗದಲ್ಲಿ ಸರ್ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು, ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್. ಮಂಜುನಾಥ್ ಅವರು ಒಳ್ಳೆ ಇದೆ ಕ್ಯಾಂಡಿಡೇಟು. ಬಟ್ ರೂಲಿಂಗ್ ಇರೋದ್ರಿಂದ ಯಾರು ಅವ್ರು ಇದ್ದರೆ ಅವ್ರು ಬಂದರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಯಾರು ಗೆದ್ರೆ ಜನರ ಪರವಾಗಿರ್ತಾರೆ, ರೈತರ ಪರವಾಗಿರ್ತಾರೆ, ನೊಂದವ್ರ ಪರವಾಗಿರ್ತಾರೆ? ಅಲ್ಲ, ಈಗ ನೀವೇ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಗೆದ್ದರೆ ರೈತರ ಪರವಾಗಿದೆ. ನಿಮ್ಮ ಮುಂದೆ ಕಾಂಗ್ರೆಸ್ ಗೆದ್ದರೆ ರೈತರ ಪರವಾಗಿರೋದು. BJPಯಿಂದ ನಿಮ್ಗೆ ಏನು ಇಂಥ ಅನುಕೂಲ ಆಗದೆ, ಇಂಥ ನಿಮ್ಮ ಮಾಡೋರು BJP ಅವ್ರನ್ನ ತೋರಿಸ್ಕೊಡಿ. ಬರೀ ಒಂದು ಉದಾಹರಣೆ ಕೊಡಿ ಸಾಕು. ಕಾಂಗ್ರೆಸ್ ಮಾಡಿರೋ ಶತಮಾನದಿಂದ ಬಿದ್ದವೆ. ಕಾಂಗ್ರೆಸ್ದೇ ಬಂದ್ರೇ ದೇಶ ಉದ್ಧಾರ ಆಗೋದು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಂದ್ರೇ ರೈತರು ಒಳ್ಳೇದಾಗೋದು. ಈ ಭಾಗದಲ್ಲಿ DK ಸುರೇಶ್ ಅವರು ಮತ್ತು ಮಂಜುನಾಥ್ ಅವರು ಎಲೆಕ್ಷನ್ ನಿಂತಿದ್ದಾರೆ. ಯಾರು ಗೆಲ್ಬೇಕು? ನಮಗೆ DK ಸುರೇಶೇ ಗೆಲ್ಲೋದು. ಕರ್ನಾಟಕ ಸರ್ಕಾರ ಹೆಂಗೆ ಕೆಲಸ ಮಾಡ್ತೀವಿ ಸರ್? ರಾಜ್ಯ ನೋಡ್ತಾ ಇದ್ದೀರಲ್ಲ ನೀವೇನೆ, ಏನು ಮಾಡಿಲ್ಲ ಅಂತ ತೋರಿಸಿ. ಈಗ ಅವ್ರು 5 ಆಶ್ವಾಸನೆ ಕೊಟ್ಟರು, 5 ಆಶ್ವಾಸನೆ ರೆಡಿ ಮಾಡಿದ್ದಾರೆ. ಎಲ್ಲವೂ ನಮ್ಮ ಜನಗಳಿಗೆ ತಲುಪ್ತಾ ಇದೆ. ತೊಂದರೆ ಆಗೋದೇನಿಲ್ವಲ್ಲ ಇದರಿಂದ. ಹಾಂ, ಮತ್ತು ಇವಾಗ ಕೇಂದ್ರದಲ್ಲಿ ಈಗ ಕೇಂದ್ರದಲ್ಲೇ ಮೋದಿಗೆ ಹೇಳಿದ್ರು ಒಬ್ಬೊಬ್ಬರು ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ. 10 ವರ್ಷ ಆಯಿತು ಹೇಳಿ ಆಶ್ವಾಸನೆ ಕೊಟ್ಟು, ಒಂದು ಅಕೌಂಟ್ಗೆ ತೋರಿಸಿ, ಹಾಕಿ ತೋರಿಸಿ. ಅದೇ ಹೇಳಿದ್ದು ಈಗ ಆದ ತಕ್ಷಣ ಅಧಿಕಾರ ಬಂದ ತಕ್ಷಣ ಅವ್ರು ಏನು ಆಶ್ವಾಸನೆ ಕೊಟ್ಟರು ಅವೆಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಇದು, ಅದು ನಾವೇನು ಹೇಳಬೇಕಾಗಿಲ್ಲ ಯಾರಿಗೂ. ಸೊ ಮುಂದಿನ ಪ್ರಧಾನಿ ಯಾರಾಗಬೇಕು? ನಮ್ಗೆ ರಾಹುಲ್ ಗಾಂಧಿ ಆಗಬೇಕು. ಇಲ್ಲಿ ಈ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ ಸರ್? ಜನಪರವಾಗಿ ಏನಾದ್ರು ಕೆಲಸ ಮಾಡಿದ್ದಾರೆ? ನಮಗೆ ಕುಮಾರಸ್ವಾಮಿ ಅವರು ಜನಪರವಾಗಿ ಅಂತ. ಈ ಭಾಗದಲ್ಲಿ ಯಾರು ಗೆದ್ರೆ ಒಳ್ಳೆ ಕೆಲಸ ಮಾಡ್ತಾರೆ? ನಾವು DK ಸುರೇಶ್, ಸತ್ಯವಾಗ್ಲೂ DK ಸುರೇಶ್. ಈ ಡಾಕ್ಟ್ರು ಅವರೆಲ್ಲ ಯಾರೂ ಇಲ್ಲ. ಅವರೆಲ್ಲ ಏನಿದ್ರು ಜಯದೇವ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ಗೆ ಅಷ್ಟೇ. ನಮ್ಗೇನಿದ್ರು DK ಸುರೇಶು, DK ಶಿವಕುಮಾರು ಅಷ್ಟೇ. ನಮ್ಮ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲಲ್ವಾ? ಯಾರು ಹೇಳ್ದವರು? ಕರ್ಕೊಂಬನ್ನಿ. ಏನು ಮಾಡ್ಬೇಕಂತೆ? ಬೆಟ್ಟಕ್ಕೆಲ್ಲ ಸೀರೆ ಉಡ್ಸೋಕ್ಕಲ್ಲ ರೀ, ಬೆಟ್ಟಕ್ಕೆಲ್ಲ ಸೀರೆ ಉಡ್ಸೋಕ್ಕಲ್ಲ. ರೋಡ್ ಮಾಡ್ಬೋದು, ಚರಂಡಿ ಮಾಡ್ಬೋದು, ಮತ್ತು ಎಲ್ಲ ಇದು ಮಾಡ್ಬೋದು ಅಷ್ಟೇ ಹೊರತು ಬೆಟ್ಟಕ್ಕೆಲ್ಲ ಸೀರೆ ಉಡ್ಸೋಕ್ಕಾಯ್ತದ? ಈಗ ಅವ್ನು ಯಾರೋ ಹೇಳ್ತಿದ್ದ, ನನಗೆ 2000 ಕೊಡ್ತಾವ್ರೆ, ನಾನು ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಹೇಳ್ತಿದ್ದ. ವಿಚಾರ ಅದ್ರ ಬಗ್ಗೆ ಅಲ್ಲ. ಸರ್ಕಾರ ದುಡ್ಡು ಯಾರ್ಯಾರು ತಗೋಬೋದು, ಕಾಂಗ್ರೆಸ್ನವ್ರು ಯಾರು ತಗೋಬೋದು, JDSನವ್ರು ತಗೋಬೋದು, BJP ಅವ್ರು ತಗೋಬೋದು. ಅವ್ರು ಓಟ್ ಹಾಕೋದು ಅವ್ರ ಇಚ್ಛೆ. ಓಟು ಏನು ತೋರ್ಸಾಕ್ತಾರಾ? ಒಳಗಡೆ ಹೋಗಿ ಗುಟ್ಟಾಗ್ತಾ ತಾನೆ. ಈ ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಬರ್ತದೆ. ಅವರೇ ಗೆಲ್ಲೋದು DK ಸುರೇಶ್. ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗೆ ಕೆಲಸ ಮಾಡ್ತೀವಿ? ಚೆನ್ನಾಗಿ ಕೆಲಸ ಮಾಡ್ತೀರಿ ಅನ್ಸುತ್ತಾ? ಅಲ್ಲ, ನಿಮ್ಮ ಮಾಧ್ಯಮದವ್ರು ಗೊತ್ತಲ್ಲ ನಿಮಗೆ. ಮಾಧ್ಯಮದವ್ರು ನಿಮ್ಗೆ ಗೊತ್ತಲ್ಲ ರೀ. ಮಾಧ್ಯಮದವ್ರು ನೀವು ಅದು ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊತಾ ಇರ್ತೀರಿ ಪ್ರತಿಯೊಂದು ಇದ್ರು. ಇವಾಗ ಮಾಡಿಲ್ಲ ಅಂದವ್ರನ್ನು ಕೇಳ್ತೀವಿ, ಮಾಡವ್ರೆ ಅಂದವ್ರನ್ನ ಕೇಳ್ತೀವಿ. ಅಲ್ಲಲ್ಲ ಎಲ್ಲ ಥರನೂ ನಮಗೆ ರೀ, ಮೊದಲು ಬಡವ್ರನ್ನ ಮೇಲೆ ತರಬೇಕು. ದುಡ್ಡಿರೋರು ಈಗ ದುಡ್ಡಿರೋ ಸಣ್ಣಕ್ಕಿ ಉಣ್ತಾರೆ. ಈಗ ಹೋಗಿ ಅಲ್ಲಿ ದುಡ್ಡಿರೋರು ಡಿಪೋ ಅಕ್ಕಿ ತಗೋತಾರೆ. ಬೇಡ ಅಂತ ಹೇಳಿ ಅಲ್ವಾ? ಬೇಡ ಅಂತ ಹೇಳಿ ಡಿಪೋ ಅಕ್ಕಿ ನಾನು ಬೇಡ ಅಂತ ಹೇಳಿ. ಸಣ್ಣಕ್ಕಿ ಉಣ್ಣೋರು ಉಣ್ಲಿ, ಬೇಡ ಅಂತಲ್ಲ. ಅವರು ಏನು ಅಂದರೆ ಬೆಳೆ ಸಾರಿಗೆ ಮುದ್ದೆ ಬಂದಂಗೆ ಬರ್ತದೆ, ತುಪ್ಪ ಹಾಕೊಂಡು ಉಣ್ತಾರೆ. ಅವೆಲ್ಲ ಸಮಸ್ಯೆ ಇಲ್ಲ. ಈಗ ಇರೋದೇನು ಗೊತ್ತಾ? ದುಡ್ಡಿರೋರು ಏನೋ 108 ಹೇಳ್ತಾರೆ. ಇಲ್ಲ ಆ ಪಾರ್ಟಿ ಅವ್ನ ಪರವಾಗಿ ಮಾತಾಡ್ತಾರೆ, ನನ್ನ ಪಾರ್ಟಿ ನಾನು ಪರವಾಗಿ ಮಾತಾಡ್ತೀನಿ. ಜನ ಓಟ್ ಹಾಕ್ತಕ್ಕಲ್ಲ ಗೊತ್ತಾಗೋದು ಅಲ್ವಾ? ದಯವಿಟ್ಟು ಇಡೀ ಇಂಡಿಯಾದಲ್ಲಿ ಬದಲಾವಣೆ ತರಬೇಕು. ಯಾಕೆಂದರೆ ಇವರು BJP ಡೂಪ್ಲಿಕೇಟು. 10 ವರ್ಷ ಮೋದಿ ಪ್ರಧಾನಿ ಆಗಿದ್ರಲ್ಲ ಸರ್? ಏನಿಲ್ಲ ಸರ್, ಏನಿಲ್ಲ. ಸುಮ್ಮನೆ ಆ ದೇವಸ್ಥಾನ ಈ ದೇವಸ್ಥಾನ ತಿರುಗಿದ್ರೆ ಹೊಟ್ಟೆ ತುಂಬ್ತದ? ನಾನು ಇಲ್ಲಿ ದೇವಸ್ಥಾನ ಸೋಮವಾರ ಆಯಿತು ಅಂದರೆ ಬಸವಣ್ಣ ಕೈ ಮುಗಿತೀನಿ. ಹೊಟ್ಟೆ ತುಂಬ್ತದ? ದುಡಿಬೇಕು ತಾನೆ. ಯಾವುದೇ ಜಾತಿ ಆಗಲಿ ಅವ್ನು ದುಡಿದ್ರೆ ಅವ್ನಿಗೆ ಹೊಟ್ಟೆ ತುಂಬೋದು. ದುಡಿಲ್ಲ ಅಂದರೆ ಹೊಟ್ಟೆ ತುಂಬ್ತದ? ಅರ್ಥ ಮಾಡ್ಕೊ. ವಿದ್ಯಾವಂತರಿಗೆ ಬೆಲೆನೇ ಇಲ್ದಂಗೆ ಆಗುತ್ತಲ್ರಿ BJP ಸರ್ಕಾರ ಬಂದು ಬೆಲೆ. ವಿದ್ಯಾವಂತರಿಗೆ ಬೆಲೆ ಇದೆಯಾ? ಇಂಜಿನಿಯರ್ಗಳು ಬೆಲೆ ಇಲ್ಲ, ಬೀದಿಲೆಲ್ಲ ಇಟ್ಟಾಡ್ತವ್ರೆ. ಅದಾ? ನೀನೇ ಅರ್ಥ ಮಾಡ್ಕೊಳ್ಳಿ ನೋಡಿ. ಹಂಗೆ ಕೇಳಿ ಅವ್ರನ್ನು. ನಾನು ನಮ್ಮ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರು ಆಗಬೇಕು ಅಂತ ನಮ್ಮ ಎದೆಯಲ್ಲಿರೋದು ಅವರೇನೆ, ನಮ್ಮ ಇದರಲ್ಲಿರೋ ಅವರೇನೆ. ಓಕೆ. ಜನ ಏನು ನೋಡಿ ಓಟ್ ಮಾಡಬಹುದು ಅನ್ನೋದಕ್ಕಿಂತ, ಓಕೆ ನೀವು ಕೇಳ್ತಿರೋದು ಕ್ವಶನ್ ಕರೆಕ್ಟಾಗಿದೆ. ಇಲ್ಲಿ ಏನಾಗಿದೆ ಅಂತಂತಂದರೆ ನೀವು ಹೇಳ್ತಿದ್ರೆ ಮೋಸ್ಟ್ ಆಫ್ ಆಲ್ ಮೀಡಿಯಾದ್ರೆಲ್ಲನೂ ಮೋದಿ ಫಾಲೋವರ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವೆಲ್ಲ ಮೋದಿಗೆ ಹಾಕಿ ಅಂತಂತ ಇಂಡೈರೆಕ್ಟ್ ಕೇಳ್ತಿದ್ದೀರಿ. ಓಕೆ, ಮೋದಿಗೆ ಹಾಕೋದಕ್ಕೆ ಇಲ್ಲಿ ನೀವು ನಮ್ಮ ಕ್ಷೇತ್ರದ ಬಗ್ಗೆ ಕೇಳಬೇಕಾ, ಓವರಾಲ್ ಇಂಡಿಯಾ ಬಗ್ಗೆ ಹೇಳ್ಬೇಕಾ? ನಿಮ್ಮ ಕ್ಷೇತ್ರದ ಬಗ್ಗೆ ಸರ್. ನಮ್ಮ ಕ್ಷೇತ್ರದ ಬಗ್ಗೆ DK ಶಿವಕುಮಾರು ಸೂಟಬಲ್ ಕ್ಯಾಂಡಿಡೇಟು. ಓಕೆ, ನಾವು ಮಂಜುನಾಥ್ ಅವ್ರ ಮೇಲೆ ಆರೋಪ ಮಾಡೋದು ಬೇಡ. ಅವರು ಜನ ತೀರ್ಮಾನ ಮಾಡ್ತಾರೆ. ಪ್ರೆಸೆಂಟ್ ಏನೇನು ನೋಡ್ಬೋದು ಜನ ಅನ್ನೋದಾದರೆ, ವಿದ್ಯಾವಂತರು ನಮಗೆ ಮಂಜುನಾಥ್ ಬೇಕು ಅಂತ ಅನ್ಬೋದು. ನಾವಿಲ್ಲಿ ವಿದ್ಯಾವಂತರನ್ನು ಮಾತ್ರ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಇವನ್ ಮಹಿಳೆಯರಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರು ಇದ್ದಾರೆ. ಈ ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಏನು ಬೆನಿಫಿಟ್ಸ್ ಆಗಿದೆ. ರೈಟ್ ನಾವು ಈಗ 5 ತಿಂಗಳಾಗಿದೆ ಸರ್ಕಾರ ಬಂದು, ಅದು ಅಷ್ಟು ಬಂದಿದೆ. ಏನೇನು ಬೆನಿಫಿಟ್ಸು ಈಗ ಯಾವ ಭಾಗ್ಯಗಳನ್ನ ಸ್ವಲ್ಪ ಮೂವ್ಮೆಂಟ್ ಮಾಡಿದ್ದಾರೆ. ಅದನ್ನು ಮಹಿಳೆಯರು ಫೋಕಸ್ ಮಾಡ್ಬೋದು. ಮತ್ತು ಕೆಲವರು ಯೂತ್ಸನ್ನು ಕೂಡ ಕಾಂಗ್ರೆಸ್ ಕಡೆ ಇರ್ಬೋದು. ಮತ್ತು ಇನ್ನು ಕೆಲವರು ನಮಗೆ ಮಂಜುನಾಥ್ ವೈದ್ಯಕೀಯ ಕ್ಷೇತ್ರದಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಓವರಾಲ್ ಎಲ್ರಿಗೂ ಗೊತ್ತಿದೆ. ಅವ್ರಿಗೂ ಪ್ರಿಫರ್ ಮಾಡ್ಬೋದು. ಈಗ ನೀವು ಓಕೆ, ಇದು ನಮ್ಮ ಕ್ಷೇತ್ರದ ಬಗ್ಗೆ ಹೇಳಿದೆ. ನಾನು ಮತ್ತೆ ಈಗ ಸೆಂಟ್ರಲ್ ಬಗ್ಗೆ ಹೇಳ್ತೀನಿ. ಸೆಂಟ್ರಲ್ ಅವರು ಮೋದಿಗೆ ಸೂಟೇಬಲ್ ಅಂತ ನೀವೆಲ್ಲ ಹೇಳ್ತಾಯಿದ್ದೀರ. ಓಕೆ, ನಾವು ಅದು ಒಪ್ಕೊಳ್ಳೋಣ. ಇವಾಗ ನಮ್ಮ ಸ್ಟೇಟ್ನಲ್ಲಿ
ಸಿದ್ದರಾಮಯ್ಯ ಏನು ಕೇಳ್ತಿದ್ದಾರೆ, ನಮ್ಮ ಪಾಲನ್ನು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಯಾವುದು ಇನ್ನೂ ಒಂದು ರಿಪ್ಲೈ ಬಂದಿಲ್ವಲ್ಲ, ಅದನ್ನು ಹೇಳ್ಬೇಕಲ್ವಾ. ಓವರಾಲ್ GST ಕಲೆಕ್ಷನ್ ಮಾಡ್ತಾರೆ. GST ಕಲೆಕ್ಷನ್ ಮಾಡಿದ್ದು ನಾವೆಲ್ಲ ಬ್ರೋಚರು ಇಂಡೆಕ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಯಾವ್ಯಾವ ರಾಜ್ಯಕ್ಕೆ ಹಿಂದುಳಿದಿರೋರಿಗೆಲ್ಲ ಕೊಡ್ತಿದ್ದಾರೆ ಅಂತ. ಹಾಗಾದ್ರೆ ನಮ್ಮ ರಾಜ್ಯ ಯಾವ ವಿಚಾರದಲ್ಲಿ ಹಿಂದುಳಿದಿಲ್ವಾ? ಇದನ್ನೆಲ್ಲ ನೀವು ಪ್ರೋಗ್ರಾಮ್ ಮಾಡಬೇಕು ಜೊತೆಗೆ. ಈಗ ನಾನು ಹೇಳಿದ್ದೀನಲ್ವಾ, ಇದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ, ನೀವು ಡಾಟಾ ಕಲೆಕ್ಟ್ ಮಾಡಿ. ಓವರಾಲ್ ನಮ್ಮ ಸ್ಟೇಟಿಂದ ಎಷ್ಟು ಸೆಂಟ್ರಲ್ಗೆ ಟ್ಯಾಕ್ಸ್ ಹೋಗಿದೆ, ನಮ್ಮ ಸ್ಟೇಟ್ಗೆ ಅವರು ಎಷ್ಟು ರಿಯಂಬರ್ಸ್ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ಸ್ ಕೊಟ್ಟಿದ್ದಾರೆ, ಮತ್ತು ನಮ್ಮ ಸ್ಟೇಟಲ್ಲಿ ಏನಾದ್ರು ಅನಾಹುತಗಳಾದಾಗ ಅವರು ವಿಸಿಟ್ ಮಾಡ್ತಾರಾ ಇಲ್ವಾ? ಕೇವಲ ಒಂದು ಲಾಸ್ಟ್ ಟೈಮು MLA ಎಲೆಕ್ಷನ್ಗೆ ಬಂದಿದ್ದರು, ಓವರಾಲ್ ಇಡೀ ಸೆಂಟ್ರಲ್ ಅವರೇ ಚನ್ನಪಟ್ಟಕ್ಕೆ ಬಂದಿದ್ದರು, ಆದರೂ ಯೋಗೇಶ್ ಗೆಲ್ಲಿಲ್ಲ. ನೀವು ಫೋಕಸ್ ಮಾಡ್ತಿರೋದು ಓಕೆ, ನಾವು ಮೋದಿ ಬೇಕು, ಮೋದಿ ಬೇಡ ಅಂತಂತಿಲ್ಲ, ಅವ್ರು ಎಲ್ರಿಗೂ ಒಂದೇ ಥರ ನ್ಯಾಯ ಕೊಡಲಿ ಅಂತ ನಾವು ಕೇಳೋದು. ಮೋದಿ ಎಲ್ರಿಗೂ ಒಂದೇ ಥರ ನ್ಯಾಯ ಕೊಡಬೇಕು. ಆಮೇಲೆ ಇನ್ನೊಂದು, ನಾನು ನೇರವಾಗಿ ಹೇಳ್ತೀನಿ, ನಾನು ಕಾಂಗ್ರೆಸ್ ಫಾಲೋವರ ಅಂತ ಹೇಳಲ್ಲ. ಮೋದಿ ಬಂದಾದಮೇಲೆ ನಮ್ಮ ದೇಶ ಉದ್ಧಾರ ಆಗಿಲ್ಲ ರೀ. ಅದು ನಮ್ಮ ದೇಶ ಹಿಂದೆನೂ ಇತ್ತು, ಈಗಲೂ ಇದೆ. ಮೋದಿ ಬಂದಾದಮೇಲೆ ನಮ್ಮ ರಕ್ಷಣಾ ವಲಯ ಆಟೋಮೆಟಿಕ್ಕಾಗಿ ಎಲ್ಲ ಥ್ರೂಔಟ್ ವರ್ಲ್ಡ್ ಹೇಗೆ ಟೆಕ್ನಾಲಜಿ ಫಾಸ್ಟ್ ಆಗ್ತಿದೆ, ಅದೇ ರೀತಿ ಇಂಡಿಯಾದೇ ಫಾಸ್ಟ್ ಆಗ್ತಿದೆ. ಮೋದಿ ಯಾವುದು ಇನೋವೇಷನ್ ಮಾಡಿಲ್ಲ. ಈಗ ಲೋಕಸಭಾ ಚುನಾವಣೆ ಸಮೀಪದಲ್ಲೇ ಇದೆ. ಈ ಭಾಗದಲ್ಲಿ ಸರ್ ಕಾಂಗ್ರೆಸ್ನ DK ಸುರೇಶ್ ಅವರು, BJಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿದ್ದಾರೆ. ಯಾರು ಗೆಲ್ಬಹುದು? ಸುರೇಶ್ ಗೆಲ್ತಾರೆ ಸರ್. ಸುರೇಶ್ ಗೆಲ್ತಾರ ಸರ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳು ಬಡವರ ಪರವಾಗಿ ಕೈ ಹಿಡಿದೆಯಾ? ಹಿಡಿದಿದೆ. ಸುಮಾರು ಜನ ಕೆಲವರು ಬಡವರಿಗೆ ತುಂಬ ಉಪಯೋಗ ಆಗಿದೆ. ಅದು ಕೆಲವ್ರು ಇರೋರ್ಗೆ ಹಂಗೆ ಅನ್ನಿಸ್ತದೆ, ಯಾಕೆ ಕೊಡಬೇಕಾಯ್ತು ಅಂತ. ಇಲ್ಲದವ್ರಿಗೆ ತುಂಬ ಉಪಯೋಗ ಆಗಿದೆ ಸರ್. ಕೆಲವರು ಹೇಳ್ತಾರೆ ಗಂಡಸದು ಮದ್ಯ ರೇಟ ಜಾಸ್ತಿ ಮಾಡಿ ಹೆಂಗಸರಿಗೆ ಅದೇ ದುಡ್ಡು 2,000 ದುಡ್ಡು ಕೊಡ್ತಾರೆ ಅಂತ. ಜನರಿಗೆ ಮದ್ಯ ಬೇಕಾಗಿತ್ತು, 2,000 ದುಡ್ಡು ಬೇಕಾಗಿತ್ತು. ಯಾರೇ ಸರ್ಕಾರ ಬಂದಿದ್ರು ಮಾಡಿರೋರು ಸರ್. ಇವ್ರು ಮಾಡಿಬಿಟ್ಟವ್ರು, ಇವ್ರು ಬಂದವ್ರೆ ಅಂತ ಹೇಳ್ತಾವ್ರೆ ಅಷ್ಟೇ. ಯಾವುದೇ ಸರ್ಕಾರ ಬಂದಿದ್ರು ಮಾಡಿರೋರು. ಈಗ DK ಸುರೇಶ್ ಗೆಲ್ತಾರೆ 2.5 ಲಕ್ಷ ಲೀಡಿಂಗ್. ಸರ್, ಈ 10 ವರ್ಷಗಳ ಕಾಲ ಅವರು ಸಂಸದರಾಗಿದ್ದರು. ಈ ಭಾಗದಲ್ಲಿ ಅವ್ರ ಅಭಿವೃದ್ಧಿ ಕಾರ್ಯ ತುಂಬ ಮಾಡಿದ್ದಾರೆ ಸರ್. ಹಳ್ಳಿ ಕಡೆ ಎಲ್ಲ ಕಾವೇರಿ ನೀರು ಬಿಟ್ಟಿದ್ದಾರೆ ಒಂದು 28 ಕೆರೆಗೆ. ಮತ್ತು ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಬಡವರ ಪರವಾಗಿ ಸಿದ್ದರಾಮಯ್ಯ ಸರ್ಕಾರ ಇದೆಯಾ ಸರ್? ಹೌದು. ಕಾಂಗ್ರೆಸ್ಸೇ ಬಡವರ ಪರ. ಓಕೆ ಸರ್. ಮುಂದಿನ ದಿನಗಳಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು? ಇಲ್ಲಿ ಅವರೇ ಆಗೋದು ಸರ್, ಮೋದಿನೇ ಆಗೋದು. ಇಲ್ಲಿ ನಮಗೆ ಸುರೇಶ್ ಗೆಲ್ಲಬೇಕಷ್ಟೆ. BJಪಿಯಿಂದ ಡಾಕ್ಟರ್ ಮಂಜುನಾಥ್ ಮತ್ತು ಕಾಂಗ್ರೆಸ್ನ DK ಸುರೇಶ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಇಬ್ಬರಲ್ಲಿ ಯಾರು ಗೆಲ್ಬಹುದು? ಸ್ವಾಮಿ, ನಾವು ಮಾಡಿದ್ರೆ DK ಸೂರ್ಯನೇ ಗೆಲುವು. ಯಾರು? DK ಸೂರ್ಯನೇ ಗೆಲುವು. ಹೌದಾ? ಈ ಭಾಗದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಭಾರಿ ಅಂತಂದರೆ ಎಲ್ಲ ಮನೆಗೂ ಹೆಂಗಸ್ರಿಗೂ 2,000 ಫ್ರೀ ಕೊಟ್ಟವ್ರೆ. ಅಕ್ಕಿ ಕಾಸು, ಜನಕ್ಕೆ ಬಸ್ಸಿಂದು, ಈ ಬೆಟ್ಟಕ್ಕೆ ಹೋಗೋದು ಎಲ್ಲ ಹೆಂಗಸ್ರಿಗೂ ಫ್ರೀ ಕೊಟ್ಟವ್ರೆ. 2,000 ಕೊಟ್ಟವ್ರೆ. ಅಕ್ಕಿದು, ಪಾಪ ನೀರಿಂದು, ಬೋರು ಎಲ್ಲ ಕೆಲಸನೂ ಮಾಡ್ತಾರೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ಆಗಿದ್ರು, ಅವರು ದೇವೇಗೌಡ ವಿಭಾಗದಲ್ಲಿ. ಅವ್ರು ಗೆಲ್ಲಲ್ವ ಹಾಗಾದ್ರೆ? DK ಸೂರ್ಯನೇ ರೇನು. ಸರಿ. DK ಸೂರ್ಯನೇ ರೇನು. DK ಸುರೇಶ್ ಅವರು ಮತ್ತು DK ಶಿವಕುಮಾರ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅದರಿಂದ ಅವರು ಜನಕ್ಕೆ ಸಿದ್ದರಾಮಯ್ಯ ಜನಕ್ಕೆ ಭಾರಿ ಅನುಕೂಲ ಮಾಡೋನು, ಒಳ್ಳೇದೇ ಮಾಡೋನು. ಹೆಂಗಸರಿಗೆ ಬಸ್ಸಿಂದು ಪಾಸು ಎಲ್ಲ ಫ್ರೀ ಕೊಟ್ಟವನೆ. ಬೆಟ್ಟಕ್ಕೆ ಹೋಗೋದು ಫ್ರೀ ಕೊಟ್ಟವನೆ. ಅಕ್ಕಿದು. ಮತ್ತು BJಪಿ ಅವ್ರು ಅಂತಾರೆ, ಕೆಲವು ಜನ ಅಂತಾರೆ ಫ್ರೀ ಕೊಟ್ಬಿಟ್ಟು ಗಂಡಸರಿಗೂ ಎಲ್ಲ ಇದು ಮಾಡ್ಬಿಟ್ರು ಅಂತ. ಅದೆಲ್ಲ ಸುಳ್ಳು ಸ್ವಾಮಿ. ಎಲ್ಲ ಇವರು ಎಲ್ಲ ಕಿತಾಪತಿ. ಇವ್ರ ಮಾತು ಬಿಟ್ಕೊಳ್ಳಿ. ಭಾರಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡೋನೆ. ಹೆಂಗಸರಿಗೆ ಮಕ್ಕಳಿಗೆ ಎಲ್ಲರಿಗೂ ಫ್ರೀ ಒಳ್ಳೇದೇ ಮಾಡೋನು. ಗಂಡಸರದ್ದು ಮದ್ಯ ರೇಟ್ ಜಾಸ್ತಿ ಮಾಡಿ ಹೆಂಗಸರಿಗೆ ಯಾವ ಇಲ್ಲ ಸ್ವಾಮಿ. ಪಾಪ ಸಿದ್ದರಾಮಯ್ಯ ಒಳ್ಳೇದೇ ಮಾಡೋನು ಜನಕ್ಕೆ. ಪಾಪ ನಾವು ಅನ್ನ ತಿಂದು ನಾವು ಸುಳ್ಳು ಹೇಳ್ಬಾರ್ದು. ನಾವು ಅನ್ನ ತಿಂತಾಯಿದ್ದೀವಿ, ಹೆಂಗಸ್ರಿಗೆ 2,000 ಕೊಡ್ತಾರೆ. ಅಕ್ಕಿದು, ಬಸ್ಸಿಂದು, ಜನಗಳಿಗೆ ಬೆಟ್ಟಕ್ಕೆ ಹೋಗೋದು ಎಲ್ಲ ಮಾಡೋಣ. ಅದಕ್ಕೇ ಯಾರು ಮಾಡೋರು ಸ್ವಾಮಿ? ಯಾವ ಸ್ವಾಮಿ ಒಳ್ಳೇದು ಮಾಡಿರೋರು? ಅದೇ ಈಗಿನ ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ. ಅದೆಲ್ಲ ಸ್ವಾಮಿ ಜನ ಮಾತು. ಈಗ ನಿಮಗೆ ಒಂದು ಹೇಳ್ತಾರೆ, ನೋಡು ಅವ್ನು ನಾಟ ಕೊಡ್ತಿಲ್ಲ, ನೋಡು ಅವ್ನು ಫ್ರೀ ಕೊಡ್ತಿಲ್ಲ, ನೋಡು ನನಗೇನು ಕೊಡ್ತಿಲ್ಲ ಅಂತ ನಿಮ್ಮನ್ನು ಬೈತಾರೆ. ಎಲ್ಲ ಬೈತಾರೆ ಸ್ವಾಮಿ.
ಯಾಕೆ ನಾವು ಅನ್ನ ತಿನ್ನೋ ನಾವು ಕನ್ನ ಅಂತಾರೆ. ನಾವು ಅನ್ನ ತಿಂದಿದ್ದೀವಿ ನೋಡಿ. ನಮ್ಮದು ಬಸ್ಸಿನ ಪಾಸು ನೋಡಿ, ಬಸ್ಸಿನ ಪಾಸು ಎಲ್ಲ ಮಾಡ್ಕೊತಾವೆ. ಅದಕ್ಕೆ ಸ್ವಾಮಿ, ಯಾಕೆ ನಾವು ಅನ್ನ ತಿಂದಿದ್ದೀವಿ, ಹೆಂಗಸರಿಗೆ ಒಳ್ಳೇದು ಮಾಡೋನೆ. ಕೆಲವು ನೀರಿಂದು, ಬೋರಿಂದು ಎಲ್ಲ ಅನುಕೂಲ ಮಾಡೋರು. ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ಕೊಡ್ತಿಲ್ಲ, ಮೋದಿನ ಸರ್ಕಾರನ ಅಕ್ಕಿ ಕೊಡ್ತಿಲ್ಲ. ಯಾವುದೇನು ಸ್ವಾಮಿ, ಮೋದಿ ಈಗೆಲ್ಲ ಪೆಟ್ರೋಲು ಡೀಸೆಲ್ಲು ಎಲ್ಲ ಒಂದಕ್ಕೊಂದು ರೈಟ್ ಮಾಡಿಕೊಂಡು ಭಾರಿ ಇದು ಮಾಡ್ತಾವ್ರೆ. ಯಾವೂ ಮಾಡಿಲ್ಲ, ಸರಿ, ಯಾವೂ ಮಾಡಿಲ್ಲ. ಈಗೆಲ್ಲದೇ ಈಗ ದೇಶದಲ್ಲಿ ಈಗ ಕಾಂಗ್ರೆಸ್ ಬರಬೇಕಾ ಇಲ್ಲ ಬಿ ಜೆ ಪಿ ಬರಬೇಕಾ? ಸ್ವಾಮಿ, ಯಾಕೆ ಅಂದರೆ ನಾವು ಅನ್ನ ತಿಂದೀವಿ, ನಾವು ಸುಳ್ಳು ತಟ್ಟು ನಾವು ಬಾಯಲ್ಲಿ ಬರೋಲ್ಲ. ಈ ಒಟ್ಟು ರಾಮನಗರ ಜಿಲ್ಲೆ ಹೈಯೆಸ್ಟ್ ಲೀಡ್ ಗೆಲ್ತಾರೆ. ಹೈಯೆಸ್ಟ್ ಲೀಡ್ ಗೆಲ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್